ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಕಲ್ತಿದ್ವಿ. ಸೊ ಅದೇನದು ಎಕ್ಸಾಕ್ಟ್ಲಿ ಮತ್ತು ಯಾವಾಗ ಯಾವ್ದು ಯೂಸ್ ಮಾಡಬೇಕು ಅದೆಲ್ಲ ಡೀಟೇಲ್ಸ್ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಕನ್ವರ್ಷನ್ ಮಾಡೋಕ್ಕೆ, ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡೋಕ್ಕೆ ರೂಲ್ಸ್ ಏನೇನಿದೆ, ಏನೇನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅನ್ನೋದನ್ನು ನೋಡೋಣ. ಸೊ ಈಗ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಸೊ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು? ನಾವು ಯಾವಾಗಲೂ ನಮಗೆ ಸಬ್ಜೆಕ್ಟ್ ಸ್ಟ್ರಕ್ಚರ್ ಗೊತ್ತಲ್ವಾ, ಐ ಮೀನ್ ಸೆಂಟೆನ್ಸ್ ಸ್ಟ್ರಕ್ಚರ್, ಸಬ್ಜೆಕ್ಟ್, ಆಕ್ಷನ್ ಮತ್ತೆ ಆಬ್ಜೆಕ್ಟ್ ಇರುತ್ತೆ ಯಾವಾಗ್ಲೂ. ಸೊ ನಾವು ಆಕ್ಟಿವ್ ವಾಯ್ಸ್ ಅಲ್ಲಿ ಏನ್ ಮಾಡ್ತೀವಿ, ಯಾರು ಮಾಡಿದ್ರು ಅಂದ್ರೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಯಾರು ಕೆಲಸ ಮಾಡಿದ್ರು ಅನ್ನೋದು. ಸೊ ಸಬ್ಜೆಕ್ಟ್ ಜಾಸ್ತಿ ಎಂಫಸೈಸ್ ಆಗುತ್ತೆ. ಸೊ ನಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಆಕ್ಟಿವ್ ವಾಯ್ಸ್ ಅಲ್ಲಿ, ಸಬ್ಜೆಕ್ಟು ಏನ್ ಆಕ್ಷನ್ ಮಾಡ್ತು, ಆಬ್ಜೆಕ್ಟ್ ಯಾವ್ದ್ರ ಮೇಲೆ ಆಕ್ಷನ್ ಆಯ್ತು ಅನ್ನೋ ತರ ಇರುತ್ತೆ. ಸೊ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಪ್ರಿಫರೆನ್ಸ್ ಆಬ್ಜೆಕ್ಟ್ ಬರುತ್ತೆ ನಮಗೆ. ಸೊ ಆಬ್ಜೆಕ್ಟ್ ಯಾವ್ದ್ರ ಮೇಲೆ ಕೆಲಸ ಆಯ್ತು ಮತ್ತೆ ಏನ್ ಕೆಲಸ ಆಯ್ತು, ಅದಾದ್ಮೇಲೆ ಯಾರು ಕೆಲಸ ಮಾಡಿದ್ರು. ಸೊ ಇದು ಉಲ್ಟಾ ಅಪ್ರೋಚ್, ಸಬ್ಜೆಕ್ಟ್ ಆಕ್ಷನ್ ಅಥವಾ ವರ್ಬ್ ಅಂತ ತಗೋಬಹುದು. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರುತ್ತೆ, ಬಟ್ ಇಲ್ಲಿ ಆಬ್ಜೆಕ್ಟ್ ವರ್ಬ್ ಅಥವಾ ಆಕ್ಷನ್ ಅದಾದ್ಮೇಲೆ ಸಬ್ಜೆಕ್ಟ್ ಬರುತ್ತೆ. ಸೊ ಇದೇ ಮೇನ್ ಡಿಫ್ರೆನ್ಸ್. ಸೊ ಯಾವ್ದು ಕರೆಕ್ಟು ಯಾವ್ದು ರಾಂಗು, ಎರಡೂ ಕರೆಕ್ಟೇ. ಆದ್ರೆ ಸೊ ಯಾವ್ದು ಯೂಸ್ ಮಾಡ್ಬೇಕಾಗಿದ್ರೆ, ಯಾವಾಗ ನಿಮಗೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೋ ಅವಾಗ ಆಕ್ಟಿವ್ ವಾಯ್ಸ್ ಯೂಸ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ನಾವು ಮಾತಾಡೋದು ಆಕ್ಟಿವ್ ವಾಯ್ಸ್ ನಲ್ಲೇನೆ, ತುಂಬಾ ವೆರಿ ರೇರು ನಾವು ಪ್ಯಾಸಿವ್ ಯೂಸ್ ಮಾಡೋದು. ಸೊ ಯಾವಾಗ್ಲೂ ಆಕ್ಟಿವ್ ಯೂಸ್ ಮಾಡಿ. ಯಾವಾಗ ನಿಮ್ಗೆ ಸಬ್ಜೆಕ್ಟ್ ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ಪರ್ಸ್ ಕಳೆದೋಯ್ತು, ಅಲ್ಲಿ ಸಬ್ಜೆಕ್ಟ್ ಗೊತ್ತಿಲ್ಲ ಯಾರು ಕದ್ರು ಅನ್ನೋದು ಅಲ್ವಾ. ಸೊ ಸಬ್ಜೆಕ್ಟ್ ಯಾರು ಅಂತ ಗೊತ್ತಿಲ್ಲ ಅಥವಾ ಅದು ಇಂಪಾರ್ಟೆಂಟೇ ಅಲ್ಲ, ಆ ತರ ಟೈಮ್ನಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ರಮೇಶ್ ರೈಟ್ಸ್ ಎ ಲೆಟರ್. ಸೊ ಇಲ್ಲೇನಿದೆ, ರಮೇಶ್ ಒಂದು ಲೆಟರ್ ನ ಬರೀತಾ ಇದ್ದಾನೆ. ರಮೇಶ್ ರೈಟ್ಸ್ ಎ ಲೆಟರ್. ಸೊ ಸಬ್ಜೆಕ್ಟ್ ಏನಿಲ್ಲಿ, ರಮೇಶ್ ಅಲ್ವಾ. ಆಕ್ಷನ್ ಏನು, ರೈಟ್ಸ್, ರಮೇಶ್ ರೈಟ್ಸ್. ಸೊ ರೈಟ್ ಅನ್ನೋದು ಆಕ್ಷನ್ ಆಗುತ್ತೆ. ಆಬ್ಜೆಕ್ಟ್ ಏನು, ಎ ಲೆಟರ್, ಏನ ಬರೀತಾ ಇದ್ದಾನೆ, ಲೆಟರ್. ಸೊ ಇದು ಸ್ಟ್ರೈಟ್ ಫಾರ್ವರ್ಡ್ ಆಕ್ಟಿವ್ ವಾಯ್ಸ್, ರಮೇಶ್ ರೈಟ್ಸ್ ಎ ಲೆಟರ್. ಇದನ್ನ ಪ್ಯಾಸಿವ್ ವಾಯ್ಸ್ ಏನ್ ಮಾಡೋದು, ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಗೆ ಬರೆಯೋದು, ಎ ಲೆಟರ್ ಈಸ್ ರಿಟನ್ ಬೈ ರಮೇಶ್. ಸೊ ಆಕ್ಟಿವ್ ವಾಯ್ಸ್ ರಮೇಶ್ ರೈಟ್ಸ್ ಎ ಲೆಟರ್ ಆಯ್ತು. ಪ್ಯಾಸಿವ್ ವಾಯ್ಸ್ ಎ ಲೆಟರ್ ಈಸ್ ರಿಟನ್ ಬೈ ರಮೇಶ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಏನೇನಿದೆ, ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಲ್ವಾ. ಆಕ್ಟಿವ್ ವಾಯ್ಸ್ ಅಲ್ಲಿ ಸಿಂಪಲ್ ಇದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಇಲ್ಲಿ ಫಸ್ಟ್ ಏನ್ ಬಂದಿದೆ, ಎ ಲೆಟರ್. ಎ ಲೆಟರ್ ಅನ್ನೋದೇನು, ಆಬ್ಜೆಕ್ಟ್. ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ತೀವಿ, ಆಬ್ಜೆಕ್ಟ್ ಬರುತ್ತೆ. ಅದಾದ್ಮೇಲೆ ಈಸ್ ಅನ್ನೋದು ಇಲ್ಲಿ ಇಲ್ಲ ನೋಡಿ, ಅಬ್ಸರ್ವ್ ಮಾಡಿ, ಇದು ಹೆಲ್ಪಿಂಗ್ ವರ್ಬ್ ಅಲ್ವಾ ಈಸ್ ಅನ್ನೋದು. ಸೊ ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ ನಮ್ಗೊಂದು ಪ್ಯಾಸಿವ್ ವಾಯ್ಸ್ ನಲ್ಲಿ. ಓಕೆ, ಸೊ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಒಂದು ಬೇಕು. ಅದಾದ್ಮೇಲೆ ಏನಿದೆ, ರಿಟರ್ನ್ ಮತ್ತೆ ವರ್ಬ್ ಬಂದಿದೆ ಅಲ್ವಾ. ಸೊ ಇಲ್ಲಿ ವರ್ಬ್ ಅಲ್ಲ ಮಧ್ಯದಲ್ಲೇ ಇದೆ, ಇಲ್ಲೂ ವರ್ಬ್ ಇದೆ ಮಧ್ಯದಲ್ಲಿ, ವರ್ಬ್ ಹಾಕೊಂಡಿದೀವಿ. ಬಟ್ ಒನ್ ಡಿಫ್ರೆನ್ಸ್ ಇದೆ, ಇಲ್ಲಿ ರೈಟ್ಸ್ ಅಂತ ಇದೆ, ಇಲ್ಲಿ ರಿಟರ್ನ್ ಆಗಿದೆ. ಸೊ ನಾವ್ ಇಲ್ಲಿ ಏನ್ ಮಾಡಿದೀವಿ, V3 ಫಾರ್ಮ್ ತಗೊಂಡಿದೀವಿ. ಅಂದ್ರೆ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ತಗೋಬೇಕು. ಇದು ನಾನು ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದು ವರ್ಬ್ ಯಾವ್ಯಾವ ಡಿಫ್ರೆಂಟ್ ಫಾರ್ಮ್ ನಲ್ಲಿ ಇರುತ್ತೆ ಅಂತ. ಸೊ ಹಾಗೆ ಇದು ವರ್ಬ್ 3, ಐ ಮೀನ್ ಇಟ್ ಇಸ್ ಎ ಥರ್ಡ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್. ಫಾರ್ ಎಕ್ಸಾಂಪಲ್ ಈಟ್ ತಗೊಂಡಾಗ ಈಟ್ ಏಟ್, ಈಟನ್ ಅಂತ ಆಗುತ್ತೆ ನೋಡಿ, ಈಟನ್. ಅಥವಾ ರೈಟ್ ತಗೊಂಡಾಗ ರೈಟ್, ರೋಟ್, ರಿಟರ್ನ್. ಸೊ ಇದು ಪಾಸ್ಟ್ ಪಾರ್ಟಿಸಿಪಲ್ ವಿ ಅಥವಾ ಥರ್ಡ್ ಫಾರ್ಮ್ ಅಂತ ಹೇಳ್ತೀವಿ, V3. ಸೊ ಆಬ್ಜೆಕ್ಟ್ ಇದೆ, ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಇದೆ, ಅದಾದ್ಮೇಲೆ V3 ತಗೊಂಡಿದೀವಿ. ಪ್ಲಸ್ ಏನ್ ಬರುತ್ತೆ, ಬೈ ಅನ್ನೋದೊಂದು ಎಕ್ಸ್ಟ್ರಾ ಸೇರಿಸ್ತಾ ಇದೀವಿ. ಲಾಸ್ಟ್ ಅಲ್ಲಿ ಸಬ್ಜೆಕ್ಟ್ ಬರುತ್ತೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ. ಇಲ್ಲಿ ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V3 ಫಾರ್ಮ್, ಬೈ ಹಾಕ್ಬಿಟ್ಟು ಮತ್ತೆ ಸಬ್ಜೆಕ್ಟ್ ತಗೋತೀವಿ. ಸೊ ಏನೇನ್ ಮಾಡಿದ್ವಿ, ಸೊ ಇಲ್ಲಿಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ನ ಇಂಟರ್ಚೇಂಜ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಹೆಲ್ಪಿಂಗ್ ವರ್ಬ್ ಸೇರಿಸಿದೀವಿ, ವರ್ಬ್ V3 ಫಾರ್ಮ್ ತಗೊಂಡಿದೀವಿ, ಮತ್ತೆ ಬೈ ಒಂದು ಎಕ್ಸ್ಟ್ರಾ ಹಾಕಿದೀವಿ. ಸೊ ಇದಿಷ್ಟು ರೂಲ್ಸ್ ಫಾಲೋ ಮಾಡಬೇಕಾಗಿರೋದು ನಾವು ಕನ್ವರ್ಟ್ ಮಾಡೋಕ್ಕೆ. ಇಲ್ಲಿ ಇನ್ನೊಂದು ಕೇರ್ಫುಲ್ ಆಗಿರ್ಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟ್ ನಾವು ಇಂಟರ್ಚೇಂಜ್ ಮಾಡೋವಾಗ ನೇಮ್ಸ್ ಇದ್ರೇನೋ ಕರೆಕ್ಟು, ನೇಮ್ಸು ಹಾಗೆ ಬಂದ್ಬಿಡುತ್ತೆ. ಆದ್ರೆ ನೇಮ್ಸ್ ಇರ್ಲಿಲ್ಲ ಅಂತ ಅಂದಾಗ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾವ ತರ, ಏನಪ್ಪ ಇನ್ನೊಂದು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ,
ಇಲ್ಲಿ ನೋಡಿ ಸಬ್ಜೆಕ್ಟ್ ಅಲ್ಲಿ ಇಲ್ಲಿ ನೇಮ್ ಇದೆ ಅಲ್ವಾ, ರಮೇಶ್ ಅನ್ನೋದು ನೇಮು. ಸೊ ನೇಮ್ ಇದೆ, ಇಲ್ಲಿ ಆಬ್ಜೆಕ್ಟ್ಗೂ ನೇಮೇ ಹಾಕ್ಬಿಡ್ತೀವಿ ನಾವು. ಆಬ್ಜೆಕ್ಟ್ ಅಲ್ಲಿ ಹಾಕ್ಬೇಕಾದಾಗ ನೇಮ್ ನ ಈ ಕಡೆಗೆ ಈ ಪ್ಲೇಸಿಗೆ ಪುಷ್ ಮಾಡ್ಬಿಡ್ತೀವಿ ಅಲ್ವಾ. ಆದ್ರೆ ಇಲ್ಲೇನಾದ್ರೂ ರಮೇಶ್ ರೈಟ್ಸ್ ಎ ಲೆಟರ್ ಬದಲು ಐ ರೈಟ್ ಎ ಲೆಟರ್ ಅಂತಿದ್ರೆ ಅವಾಗ ಏನಾಗುತ್ತೆ, ಲೆಟರ್ ಈಸ್ ರಿಟರ್ನ್ ಬೈ ಐ ಆಗಲ್ಲ, ತಪ್ಪಾಗುತ್ತೆ. ಯಾಕಂದ್ರೆ ನೀವು ಪ್ರೊನೌನ್ಸ್ ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದೆಲ್ಲ ಪರ್ಸನಲ್ ಪ್ರೊನೌನ್ಸು. ಪರ್ಸನಲ್ ಪ್ರೊನೌನ್ಸು ಸಬ್ಜೆಕ್ಟ್ ಜಾಗದಲ್ಲಿ ಇದ್ದಾಗಲೇ ಬೇರೆ ಇರುತ್ತೆ, ಅದು ಆಬ್ಜೆಕ್ಟ್ ಜಾಗಕ್ಕೆ ಹೋದಾಗಲೇ ಬೇರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನಾದ್ರೂ ಐ ರೈಟ್ ಎ ಲೆಟರ್ ಅಂತಿದ್ರೆ ಆಬ್ಜೆಕ್ಟ್ ಹೋದಾಗ ಅದು ಎ ಲೆಟರ್ ಈಸ್ ರಿಟರ್ನ್ ಬೈ ಮೀ ಆಗುತ್ತೆ. ಲೆಟರ್ ಈಸ್ ರಿಟರ್ನ್ ಬೈ ಐ ಅಂತ ಹೇಳಲ್ಲ ನಾವು, ಅದು ತಪ್ಪಾಗುತ್ತೆ ಅಲ್ವಾ. ಸೊ ಐ ಇದ್ದಾಗ ಮೀ ಆಗುತ್ತೆ. ರಮೇಶ್ ರೈಟ್ಸ್ ಎ ಲೆಟರ್ ಅಥವಾ ರಮೇಶ್ ರೈಟ್ಸ್ ಐ ರೈಟ್ ಎ ಲೆಟರ್ ಈಸ್ ರಿಟರ್ನ್ ಬೈ ಮೀ ಆಗುತ್ತೆ. ಅದೇ ಹಿ ಇದ್ದಾಗ ಹಿ ರೈಟ್ಸ್ ಎ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್ ಆಗುತ್ತೆ. ಸೊ ಹಿ ಇದ್ದಾಗ ಆಬ್ಜೆಕ್ಟ್ ಹೋದ್ರೆ ಇದು ಸಬ್ಜೆಕ್ಟ್ ಪ್ರೊನೌನು, ಇದು ಆಬ್ಜೆಕ್ಟ್ ಪ್ರೊನೌನು. ಸೊ ಇದೆಲ್ಲ ಈ ಕಡೆದೆಲ್ಲ ಸಬ್ಜೆಕ್ಟ್ ಪ್ರೊನೌನು, ಈ ಕಡೆದೆಲ್ಲ ಆಬ್ಜೆಕ್ಟ್ ಪ್ರೊನೌನು. ಸೊ she writes a letter is written by her. We write a letter is written by us ಆಗುತ್ತೆ. ಆಬ್ಜೆಕ್ಟ್ ಜಾಗಕ್ಕೆ ಹೋದಾಗ we ಅನ್ನೋದು us ಆಗುತ್ತೆ. They write a letter is written by them. ಅರ್ಥ ಆಯ್ತಲ್ವಾ. ಸೊ ಇದೊಂದು ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ. ನೇಮ್ ಇದ್ರೆ ನಥಿಂಗ್ ಟು ವರಿ, ನೇಮೇ ಬಂದ್ಬಿಡುತ್ತೆ ಸ್ಟ್ರೈಟ್ ಫಾರ್ವರ್ಡ್. ನೇಮ್ ಇಲ್ಲ ಅಂದಾಗ ಸೊ ಪ್ರೊನೌನ್ಸ್ ಇದ್ದಾಗ ನಾವು ವಿ ಶುಡ್ ಬಿ ಕೇರ್ಫುಲ್. ಅದು ಸಬ್ಜೆಕ್ಟ್ ಪ್ರೊನೌನ್ ನಾವು ಆಬ್ಜೆಕ್ಟ್ ಪ್ರೊನೌನ್ ಮಾಡಿ ಇಲ್ಲಿ ಹಾಕ್ಬೇಕಾಗುತ್ತೆ. ಆಬ್ಜೆಕ್ಟ್ ಈ ಕಡೆ ಬಂದ್ಬಿಡುತ್ತಲ್ವಾ, ಸಬ್ಜೆಕ್ಟ್ ಆಬ್ಜೆಕ್ಟ್ ಜಾಗಕ್ಕೆ ಹೋಗುತ್ತೆ. ಸೊ ಅವಾಗ ನಾವು ಆಬ್ಜೆಕ್ಟ್ ಪ್ರೊನೌನ್ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ HV ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಈಸೇ ಬರಲ್ಲ, ಇಟ್ ಡಿಪೆಂಡ್ಸ್ ಆನ್ ಟೆನ್ಸ್. ಇಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ನೋಡಿ, ರಮೇಶ್ ರೈಟ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ಅಲ್ವಾ, ಅದಕ್ಕೆ ಎಸ್ ಹಾಕಿದ್ದೀನಿ. ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ನಾನು ಈಸ್ ಯೂಸ್ ಮಾಡಿದ್ದೀನಿ. ಸೊ ಇದು ಪ್ರತಿಯೊಂದು ಬೇರೆ ಬೇರೆ ಟೆನ್ಸ್ ಅಲ್ಲಿ ಇದ್ದಾಗಲೂ ನಾನು ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಕಲ್ತ್ಕೋಬೇಕು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ಅದು ಎಲ್ಲ ಟೆನ್ಸ್ಗೂ ಹೇಳ್ಬೇಕಾಗುತ್ತೆ. ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಅ ಬಿಗ್ ವಿಡಿಯೋ. ಸೊ ಅವಾಗೇನು ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಅವಾಗ ಯಾವ್ದನ್ನ ಚೂಸ್ ಮಾಡಬೇಕು ಅನ್ನೋದು, ಯಾವ ಟೆನ್ಸ್ ನಲ್ಲಿ ಇದೆ ಈ ಸೆಂಟೆನ್ಸ್, ಅದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದ್ರಲ್ಲಿ ಆಕ್ಚುಲಿ ಕನ್ವರ್ಷನ್ ಅಲ್ಲಿ. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ಚೇಂಜ್ ಮಾಡೋದು ಗೊತ್ತಾಯ್ತು. ನೇಮ್ ಇದ್ದಾಗ ಯಾವ ತರ ಸ್ಟ್ರೈಟ್ ಅದೇ ಹೊರಟೋಗುತ್ತಲ್ಲಿ. ಅದೇ ಪ್ರೊನೌನ್ ಇದ್ದಾಗ ಸಬ್ಜೆಕ್ಟ್ ಪ್ರೊನೌನ್ ಆಬ್ಜೆಕ್ಟ್ ಪ್ರೊನೌನ್ ಇಂಟರ್ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾವು. ಮತ್ತೆ ಹೆಲ್ಪಿಂಗ್ ವರ್ಬ್ ಟೆನ್ಸ್ ನ ನೋಡಿ ಹಾಕೋಬೇಕು. ಇದು V3, ಇದು ಯಾವಾಗ್ಲೂ V3 ಫಾರ್ಮ್ ನಲ್ಲೇ ತಗೋತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಟೆನ್ಸ್ ನಲ್ಲಿ ಇದ್ರೂ ನಾವು ಇದನ್ನ ಯಾವಾಗ್ಲೂ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ನೇ ತಗೋಬೇಕು. ನಾನು ವಿಡಿಯೋ ಲಿಂಕ್ ಹಾಕ್ತೀನಿ, ಫಾರ್ಮ್ಸ್ ಆಫ್ ವರ್ಬ್ ಒಂದ್ಸತಿ ನೋಡಿ. ಸೊ ಇದು ಬೈ ಬಂದೇ ಬರುತ್ತೆ. ಮತ್ತೆ ಇದು ಅಫ್ಕೋರ್ಸ್ ಎಸ್ ಅಂಡ್ ನೋ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇದಿಷ್ಟು ರೂಲ್ಸ್ ಒಂದ್ಸತಿ ಲಿಸ್ಟ್ ಡೌನ್ ಮಾಡ್ಬಿಡೋಣ, ಏನೇನು ರೂಲ್ ಕಲಿತ್ವಿ ಅಂತ. ಸೊ ಇದಿಷ್ಟು 5 ರೂಲ್ಸ್ನ ಕಲ್ತ್ವಿ ನಾವು, ಏನೇನಂತ ನೋಡೋಣ. ಅದೇ ತರ ರೂಲ್ಸ್ನ ಅಪ್ಲೈ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಇದೆ, ಐ ಮೇಕ್ ಎ ಕೇಕ್ ಅಂತ. ಇದು ಆಕ್ಟಿವ್ ವಾಯ್ಸ್ ನಲ್ಲಿ ಇದೆ ಅಲ್ವಾ, ಯಾಕಂದ್ರೆ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ನಾನು ಕೇಕ್ ಮಾಡಿದೆ ಅಂತ. ಸೊ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ, ಅದನ್ನ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಿ ನೋಡೋಣ. ಸೊ ಫಸ್ಟ್ ಏನ್ ರೂಲು, ಐಡೆಂಟಿಫೈ ದಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂಡ್ ವರ್ಬ್. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ಮತ್ತೆ ವರ್ಬ್ ನ ಐಡೆಂಟಿಫೈ ಮಾಡಬೇಕು. ಸೊ ಐ ಅನ್ನೋದು ಸಬ್ಜೆಕ್ಟು, ವರ್ಬ್ ಬಂದು ಮೇಕ್ ಅನ್ನೋದು, ಕೇಕ್ ಅನ್ನೋದು ಆಬ್ಜೆಕ್ಟ್. ಸೊ ಐ ಹ್ಯಾವ್ ಐಡೆಂಟಿಫೈಡ್ ಸಬ್ಜೆಕ್ಟ್ ವರ್ಬ್ ಮತ್ತೆ ಆಬ್ಜೆಕ್ಟ್. ಸೊ ಈ ಕೆಲಸ ಆಯ್ತು ನಂದು. ಸೆಕೆಂಡ್ ಬಂದು ಸ್ವಾಪ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ನಾನು ಈಗ ಏನ್ ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಮಾಡುವಾಗ ಸ್ವಾಪ್ ಸಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ನ ಆಬ್ಜೆಕ್ಟ್ ಹಾಕ್ಬೇಕು, ಆಬ್ಜೆಕ್ಟ್ ನ ಸಬ್ಜೆಕ್ಟ್ ಹಾಕ್ಬೇಕು. ಹಾಗೆ ಮಾಡುವಾಗ ಬಿ ಕೇರ್ಫುಲ್ ಅಬೌಟ್ ಪರ್ಸನಲ್ ಪ್ರೊನೌನ್. ಪರ್ಸನಲ್ ಪ್ರೊನೌನ್ ಬಂದಾಗ ಐ ಹಿ ಶಿ ಆ ಥರ ಬಂದಾಗ ಹುಷಾರಾಗಿ ಮಾಡಿ, ಯಾಕಂದ್ರೆ ಪರ್ಸನಲ್ ಪ್ರೊನೌನ್ ಸಬ್ಜೆಕ್ಟ್ ಅಲ್ಲಿ ಇದ್ದಾಗಲೇ ಒಂದಾಗಿರುತ್ತೆ, ಆಬ್ಜೆಕ್ಟ್ ಹೋದಾಗಲೇ ಒಂದಾಗಿರುತ್ತೆ. ಸೊ ನಾನು ಇವಾಗ ಎಕ್ಸ್ಚೇಂಜ್ ಮಾಡಿ ಬರೀತೀನಿ. ಸೊ ಫಸ್ಟ್ ಏನ್ ಬರುತ್ತೆ, ಕೇಕ್ ಬರುತ್ತೆ ನನಗೆ ಇಲ್ಲಿ ಅಲ್ವಾ. ಸೊ ನಾನೀಗ ಸೆಕೆಂಡ್ ಸ್ಟೆಪ್ ಮಾಡ್ತಾ ಇದ್ದೀನಿ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಆಬ್ಜೆಕ್ಟ್ ನ ತೆಗೆದು ಸಬ್ಜೆಕ್ಟ್ ಜಾಗದಲ್ಲಿ ಬರ್ದೆ,
ಸಬ್ಜೆಕ್ಟ್ ನ ತೆಗೆದು ಆಬ್ಜೆಕ್ಟ್ ಜಾಗದಲ್ಲಿ. ಈಗ ಮಾಡುವಾಗ ಪರ್ಸನಲ್ ಪ್ರೊನೌನ್ ಐ ಬಂದಿರೋದ್ರಿಂದ ಐ ಬಂದಾಗ ಏನಾಗುತ್ತೆ ಅಂತ ನೋಡಿದ್ವಿ ಆಗಲೇ ನಾವು ಮೀ ಆಗುತ್ತೆ ಅಲ್ವಾ. ಸಬ್ಜೆಕ್ಟ್ ಪ್ರೊನೌನು ಇಲ್ಲ ಐ ಇದ್ದು ಆಬ್ಜೆಕ್ಟ್ ಬಂದಾಗ ಮೀ ಆಗುತ್ತೆ. ಎ ಕೇಕ್ ಮತ್ತೆ ಮೀ. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ನ ಇಂಟರ್ಚೇಂಜ್ ಮಾಡಿ ಬರ್ದಿದ್ದೀನಿ. ನೆಕ್ಸ್ಟ್ ಏನ್ ಮಾಡಬೇಕು, ಕನ್ವರ್ಟ್ ವರ್ಬ್ ಟು ಇಟ್ಸ್ V3 ಫಾರ್ಮ್. V3 ಫಾರ್ಮ್ ಅಂದ್ರೆ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಏನು, ಪಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ಮೇಕ್ ಇದೆ, ಮೇಕ್ ಬಂದು ಮೇಕ್, ಮೇಡ್, ಮೇಡ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಮೇಡೇ ಆಗುತ್ತೆ. ಸೊ ಮೇಡ್ ಬರೀತೀನಿ, ವರ್ಬ್ ನ ವರ್ಬ್ ಜಾಗದಲ್ಲೇ ಬರೀತೀನಿ ಅಲ್ವಾ. ಜಸ್ಟ್ ನಾನು ಕನ್ವರ್ಟ್ ಮಾಡ್ಬೇಕಷ್ಟೇನೆ ಟು V3 ಫಾರ್ಮ್. ಮೇಕ್ ಇರೋದು ಮೇಡ್ ಆಯ್ತು. ಓಕೆ ಫೈನ್. ಫೋರ್ತ್ ಸ್ಟೆಪ್ ಏನು, ಆಡ್ ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್. ನಾನು ಇವಾಗ ಹೆಲ್ಪಿಂಗ್ ವರ್ಬ್ ಒಂದು ಆಡ್ ಮಾಡಬೇಕು ಬಿಫೋರ್ ಮೇನ್ ವರ್ಬ್. ಇಲ್ಲಿ ನಾನು ಸಿಂಪಲ್ ಪಾಸ್ಟ್ ತಗೊಂಡಿದ್ದೀನಿ. ಯಾವ್ಯಾವ ಟೆನ್ಸ್ ಬಂದಾಗ ಹೇಗೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಏಕೆ ಸಿಂಪಲ್ ಪ್ರೆಸೆಂಟ್ ಆಗಿರೋದ್ರಿಂದ ಈಸ್ ಅನ್ನೋ ಅಂತ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಆಡ್ ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್. ಇದು ಮೇನ್ ವರ್ಬ್, ಇದರಿಂದ ನಾನು ಹೆಲ್ಪಿಂಗ್ ವರ್ಬ್ ಹಾಕಿದೆ. ಸೊ ಎ ಕೇಕ್ ಈಸ್ ಮೇಡ್ ಆಯ್ತಾ. ಲಾಸ್ಟ್ ಒನ್ ಏನು, ಫಿಫ್ತ್ ಒನ್, ಆಡ್ ಪ್ರಿಪೋಸಿಷನ್ ಬೈ. ಬೈ ಅನ್ನೋ ಅಂತ ಒಂದು ಪ್ರಿಪೋಸಿಷನ್ ನ ಆಡ್ ಮಾಡಬೇಕು. ಎಲ್ಲಿ, ಬಿಫೋರ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದು, ನಾನು ಇಲ್ಲಿ ಚೇಂಜ್ ಮಾಡಿದ್ದು ಐ ಇದು ಮೀ ಆಗಿದೆ ಅಲ್ವಾ. ಸೊ ಸಬ್ಜೆಕ್ಟ್ ಇಲ್ಲಿ ಬಂದಿದೆ. ಸೊ ಇದ್ರ ಹಿಂದೆ ಬೈ ಯೂಸ್ ಮಾಡಬೇಕು. ಓಕೆ. ಸೊ ಇವಾಗ ಇದು ನನ್ನ ಪ್ಯಾಸಿವ್ ವಾಯ್ಸ್ ಆಯ್ತು. ಎಕ್ಸಾಂಪಲ್ ಆಕ್ಟಿವ್ ವಾಯ್ಸ್ ಏನಿದೆ ಇಲ್ಲಿ, ಐ ಮೇಕ್ ಎ ಕೇಕ್. ಅದೇ ಪ್ಯಾಸಿವ್ ವಾಯ್ಸ್. ಎ ಕೇಕ್ ಈಸ್ ಮೇಡ್ ಬೈ ಮೀ. ಇನ್ಫ್ಯಾಕ್ಟ್ ನಾವು ಮೇಡ್ ಬೈ ಮೀ ಅನ್ನೋದನ್ನ ಇಲ್ಲಿ ಬಿಟ್ಬಿಟ್ರು ಆಗುತ್ತೆ. ಯಾಕಂದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನು, ಕೇಕ್ ಈಸ್ ಮೇಡ್, ಕೇಕ್ ತಯಾರಾಗಿದೆ ಅನ್ನೋದು ಮೇನ್ ಆಗುತ್ತೆ. ಅದೇ ಇಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ನಾನು ಕೇಕ್ ಮಾಡಿದೆ, ನಾನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೇಕ್ ಈಸ್ ಮೇಡ್ ಬೈ ಮೀ, ಕೇಕ್ ಮಾಡಿದೆ, ಕೇಕ್ ಆಗಿದೆ ರೆಡಿ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಬಟ್ ಐದು ರೂಲ್ಸ್ ಯೂಸ್ ಮಾಡಿದಾಗ ನಾವು ಎಕ್ಸಾಮ್ ಅಲ್ಲೆಲ್ಲ ಕೇಳಿದಾಗ ಅಫ್ಕೋರ್ಸ್ ಬೈ ಮೀನು ಬರೀಲೇಬೇಕಾಗುತ್ತೆ. ಬಟ್ ನಾನು ಮಾತಾಡೋವಾಗ ಕೇಳಿದೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ನ ಬಿಟ್ಬಿಟ್ರು ನಡೆಯುತ್ತೆ, ಅಂದ್ರೆ ಲಾಸ್ಟ್ ಬೈ ಮೀನ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ಅಫ್ಕೋರ್ಸ್ ರಿಟರ್ನ್ ನಲ್ಲಿ ಎಕ್ಸಾಮ್ ಅಲ್ಲೆಲ್ಲ ಕನ್ವರ್ಷನ್ ಕೇಳಿದಾಗ ನೀವು ಇದನ್ನು ಬರೀಲೇಬೇಕಾಗುತ್ತೆ ಕಂಪ್ಲೀಟ್ ಬೈ ಮೀ ಅಂತ. ಸೊ ಇದಿಷ್ಟು 5 ರೂಲ್ಸ್ ನ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಇದ್ರಲ್ಲಿ ಎಕ್ಸ್ಟ್ರಾ ಏನು ಕಲಿಬೇಕಂದ್ರೆ ಪರ್ಸನಲ್ ಪ್ರೊನೌನ್ಸ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕನ್ವರ್ಟ್ ಮಾಡುವಾಗ. ಮತ್ತೆ ಹೆಲ್ಪಿಂಗ್ ವರ್ಬ್ ಯಾವ ಟೆನ್ಸ್ ನಲ್ಲಿ ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕಲಿಯೋಣ. ಅದೊಂದು ಪೆಂಡಿಂಗ್ ಇದೆ, ಟು ಕನ್ವರ್ಟ್ ಫ್ರಮ್ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.